ಹುಡುಗಿ ಸಾಕತಗವಳೆ. ಲೇ ಬಾಲರಾಜು ಪ್ಲೀಸ್ ಕಣೋ, ನನ್ ಜೊತೆ ಮಾತಾಡೋ. ಹೋಗಲೈ, ನಿನ್ ಕಾಲ್ ಮುಗಿತೀನ. ಅಲ್ಲ, ನೀವ್ ಎಲ್ರೂ ಒಂದೇ ಬ್ಯಾಚ್ ಅಲ್ವಾ? 4 ವರ್ಷದಿಂದ ನೋಡ್ತಾ ಇದ್ದೀನಿ. ಇವನ್ನ ಯಾಕೋ ದೂರ ಇಡ್ತೀರಾ? ಅವನ್ ಡೈಲಿ ಆಳ್ತಾ ಇದ್ದಾನೆ, ಪ್ಲೀಸ್ ಬಾಯ್, ಮಾತಾಡು ಬಾಯ್ ಅಂತ ಕೇಳ್ತಾನೆ ಇರ್ತಾನೆ. ನೀವು ಡೈಲಿ ನೋಡ್ತಾನೆ ಇದ್ದೀರಾ, ಆದ್ರೆ ಏನು ಮಾತಾಡದೆ ಹಾಗೆ ಹೋಗ್ತೀರಾ. ಏನೋ ಇದು? ಅಷ್ಟಕ್ಕೂ ಏನಾಯ್ತು ನಿಮ್ಗೆ? ಏನ್ ಮಾಡಿದಾನಂತ ಗೊತ್ತಾ ಸರ್? ಬಿಡಿ ಸರ್, ಹೋಗ್ಲಿ ಬಿಡಿ. ಹಂಗಂತಂದ್ರೆ ಇದ್ಯಾವ್ದೋ ದೊಡ್ಡದೇ ಇರುತ್ತೆ. ಅರೆ ನೀನಾದ್ರೂ ಹೇಳ. ದ್ರೋಹ ಮೋಸನ ಮರೆಯಲ್ಲ ಸರ್. ಏಯ್, ದ್ರೋಹ ಏನು, ಮಧ್ಯದಲ್ಲಿ ಮೋಸ ಏನು? ಅರ್ಥ ಆಗೋ ತರ ಹೇಳೋ. ಗುಲಾಬಿ ಗಿಡದಲ್ಲಿ ಗುಲಾಬಿ ಬೆಳೆಯುತ್ತೆ ಸರ್, ಜಿಲೇಬಿ ಅಲ್ಲ. ಹಸುವಾದ್ರೆ ಅನ್ನ ತಿಂತೀವಿ ಸರ್, ಸುಣ್ಣ ಅಲ್ಲ. ಸ್ನೇಹ ಅಂದ್ರೆ ಕಷ್ಟದಲ್ಲಿ ಕೈ ಹಿಡಿಯೋನು ಸರ್, ಕಷ್ಟ ಬಂದ್ರೆ ಕೈ ಕೊಡೋನಲ್ಲ. ಏಯ್, ನಿನ್ ಕಾಲ್ ಮುಗಿತೀನು. ಈ ಗುಲಾಬಿ ಏನು, ಆ ಜಿಲೇಬಿ ಏನು? ಸ್ವಲ್ಪ ಅರ್ಥ ಆಗೋ ತರ ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ. ನಮಗ್ ಆಸ್ತಿ ಇಲ್ದೇ ಇದ್ರು ದೋಸ್ತಿನೇ ಆಸ್ತಿ ಅಂತ ಬದುಕ್ತಿದ್ದವ್ರು ಸರ್ ನಾವೆಲ್ಲ. ಎಲ್ರಿಗೂ ವರ್ಷಕ್ಕೆ ಒಂದ್ಸಲ ಫ್ರೆಂಡ್ಶಿಪ್ ಡೇ ಅಂತ ಬಂದ್ರೆ ವರ್ಷ ಪೂರ್ತಿ ನಮಗೆಲ್ಲ ಫ್ರೆಂಡ್ಶಿಪ್ ಡೇನೇ ಸರ್. ಒಂದು ದಿನ ಪರೀಕ್ಷೆ ದಿನ ಹತ್ರ ಬಂತು ಸರ್. ಚೀಟಿ ಇಟ್ಕೊಂಡಿದ್ರು ಕೂಡ ಯಾವ ಪ್ರಶ್ನೆಗೆ ಯಾವ ಉತ್ತರ ಬರೀಬೇಕು ಅಂತ ಗೊತ್ತಿಲ್ದಿರೋಂತ ಅಮಾಯಕರು ಸರ್, ಅಮಾಯಕರು. ಎಲ್ರು ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ ಸರ್. ನಾವೆಲ್ರು ಹೇಗಿದ್ರು ಪಾಸ್ ಆಗಲ್ಲ ಕಣ್ರೋ, ಅದಾಗದೆ ಇರೋ ಕೆಲ್ಸ. ಕನಿಷ್ಠ ಜೊತೆಲಿ ಫೇಲ್ ಆಗೋಣ ಅನ್ಕೊಂಡ್ವಿ ಸರ್. ಎಕ್ಸಾಮ್ಸ್ ಬರೆದ್ವಿ ಸರ್, ರಿಸಲ್ಟ್ಸ್ ಕೂಡ ಬಂತು. ಅನ್ಕೊಂಡಾಗೆ ಎಲ್ರು ಕೂಡ ಫೇಲ್ ಆದ್ವಿ ಸರ್. ಆದ್ರೆ ಈ ರಾಜೇಶ್ ಇದ್ದಾನಲ್ಲ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆದ ಸರ್, ಪಾಸ್ ಆದ. ಲೇ ಸಾಕ್ ನಿಲ್ಸೋ ಸರ್, ನೀವಾದ್ರೂ ಹೇಳಿ ಸರ್. ಎಕ್ಸಾಮ್ ಅಲ್ಲಿ ಬೋರ್ ಹೊಡಿತಿದೆ ಅಂತ ಕ್ವಶನ್ ಪೇಪರ್ ನ 2 ಸಲ ಉಲ್ಟಾ ಮಾಡಿ ಬರದ್ರೆ ನಿಮ್ಮಂತ ಹಾಫ್ ಮೆಂಟು ನನ್ ಮಗ ಯಾರೋ ಪಾಸ್ ಮಾಡ್ಬಿಟ್ಟವನೆ. ತಪ್ಪು ನಂದ ಅವಂದ? ತಪ್ಪು ನಿಂದೆ, ಬರಾಬರ್ ನಿಂದೆ. ಆ ಕ್ವಶನ್ ಪೇಪರ್ ನ ನಮಗೂ ಕೂಡ ತೋರಿಸಿದ್ರೆ ನಾವು ಕೂಡ ಪಾಸ್ ಆಗ್ತಿದ್ವಿ ಅಲ್ವೇನೋ? ಲೇ ನಿನ್ಗೂ ಅದೇ ಕ್ವಶನ್ ಪೇಪರ್ ಬಂದಿತ್ತಲ್ವೇನೋ? ನಾನಾಗಿದ್ರೆ ಆನ್ಸರ್ ಪೇಪರ್ ಕೂಡ ಕೊಡ್ತಾ ಇದ್ದೆ. ಅದು ನನ್ ಬಾಲರಾಜ್ ಅಂದ್ರೆ. ಲೇ, ಅವನ್ ಬಗ್ಗೆ ಇಷ್ಟೊಂದ್ ಹೇಳೋ ಬದ್ಲು ಹೋಗಿ ನಿನ್ ಪ್ರೀತಿ ಬಗ್ಗೆ ಹೇಳು. ಹೇಳ್ಬೋದು, ಆದ್ರೆ ಬಾಲರಾಜ್ಗೆ ನನ್ ಲವ್ ಬಗ್ಗೆ ಹೇಳ್ಬೇಕಂದ್ರೆ ಸುಮ್ನೆ ಅಲ್ಲ ಕಣೆ. ಸ್ವಲ್ಪ ಆದ್ರೂ ಪ್ರಿಪೇರ್ ಆಗ್ಬೇಕು. ಏನ್ ಪ್ರಿಪೇರ್ ಆಗ್ಬೇಕು? ಒಂದೊಳ್ಳೆ ಸೀರೆ ಉಡ್ಬೇಕು, ಸೆಂಟ್ ಹೊಡ್ಕೋಬೇಕು, ಮುಖಕ್ಕೆ ಒಳ್ಳೆ ಮೇಕಪ್ ಮಾಡ್ಕೋಬೇಕು. ಆಗ ನಮ್ಮನ್ ನೋಡಿ ಜೊಲ್ ಸುರಿಸ್ಕೊಂತಾರ ನೋಡು. ಅವಾಗ ಹೇಳಿದ್ರೆ ನೋ ಅನ್ನೋದಕ್ ಮಾತ್ ಬರಲ್ಲ, ಬೇಡ ಅನ್ನೋದಕ್ ಮನ್ಸಾಗಲ್ಲ. ಆದ್ರೆ ನೀನ್ ಅನ್ಕೋ, ನಾವಾದ್ರೆ ಪ್ರಿಪೇರ್ ಆಗ್ಬೇಕು. ಅದೇ ನಿಮ್ಮಮ್ಮಂಗ್ ಹೇಳಿದ್ರೆ ಯುವರಾಜನ್ನೇ ಕರ್ಕೊಂಬರ್ತಾರೆ. ನಮಸ್ಕಾರ ನಮ್ಮ. ನಮಸ್ಕಾರ. ನೀವು? ನಾನು ಈ ಜಿಲ್ಲೆಗೆ ಹೊಸದಾಗಿ ಬಂದಿರೋ ಡೆಪ್ಯೂಟಿ ಕಲೆಕ್ಟರ್. ಓ, ಕೂತ್ಕೊಳ್ಳಿ. ಹೇಳಿ. ಕೆಲವೊಬ್ರು ಚಂದ ಮಾಮನ್ ಕತೆನ ಕೇಳ್ಕೊಂಡ್ ಬೆಳೆದ್ರೆ ನಾನ್ ಮಾತ್ರ ನಿಮ್ ಕತೆನ ಕೇಳಿ ಬೆಳೆದಿದ್ದೀನಿ. ನೀವಂದ್ರೆ, ನಿಮ್ ವ್ಯಕ್ತಿತ್ವ ಅಂದ್ರೆ ನನಗ್ ತುಂಬಾ ಅಭಿಮಾನ. ನಿಮ್ಮನ್ನೇ ಆದರ್ಶವಾಗಿ ಇಟ್ಕೊಂಡು ನಮ್ಮ ಊರಿಗೆ ಏನಾದ್ರೂ ಮಾಡ್ಬೇಕು ಅಂತ IAS ಮಾಡ್ದೆ. ತುಂಬಾ ಸಂತೋಷ ಆಗ್ತಿದೆ. ಒಳ್ಳೇದ್ ಮಾಡ್ಬೇಕು ಅನ್ನೋ ಒಳ್ಳೆ ಮನ್ಸನ್ನ ಆ ದೇವ್ರು ನಿನಗ್ ಕೊಟ್ಟಿದ್ದಾನೆ. ಅಮ್ಮ, ಈ ಊರಿನ ಅಭಿವೃದ್ಧಿಗೋಸ್ಕರ ಫಂಡ್ ಬೇಕು ಅಂತ ಹೇಳಿ ಪಿಟಿಷನ್ ಹಾಕಿದ್ರಿ. ಆದ್ರೆ ಈ ಊರಿಗಿನ್ನೂ ಎಕ್ಸ್ಟ್ರಾ ಫಂಡ್ ಬೇಕು ಅಂದ್ರೆ ಗೌರ್ಮೆಂಟ್ ಶ್ಯೂರಿಟಿನ ಕೇಳುತ್ತೆ ಅಮ್ಮ. ಅದ್ರಲ್ಲೇನಿದ್ಯಪ್ಪ ದಾಸಣ್ಣ, ನಮ್ಮ ಆಸ್ತಿ ಪತ್ರಗಳು. ಕ್ಷಮಿಸ್ಬೇಕಮ್ಮ, ನಿಮ್ ಪರ್ಮಿಷನ್ ಕೇಳ್ದೇನೆ ನಾನು ಶ್ಯೂರಿಟಿ ಕೊಟ್ಬಿಟ್ಟಿದ್ದೀನಿ. ಆ ವಿಷಯ ಹೇಳೋಣ ಅಂತಾನೆ ಬಂದೆ. ತುಂಬಾ ಸಂತೋಷ ಆಯ್ತಪ್ಪ. ಚೆನ್ನಾಗಿರು. ಹಲೋ. ಬಾ, ಇವಳು ನನ್ ಮಗಳು ಮಹಾಲಕ್ಷ್ಮಿ. ಹಾಯ್ ಮೇಡಮ್. ಹಲೋ. ಸರಿನಮ್ಮ, ನಾನೇನ್ ಬರ್ತೀನಿ. ಒಳ್ಳೇದಪ್ಪ, ಹೋಗ್ಬಾ. ಏನ್ ಮಾಡ್ತಿದ್ಯಾ? ಇನ್ನು ಎಷ್ಟೊತ್ತಾಗತ್ತೆ? ಬೇಗನೆ ಆಗೋಗುತ್ತಮ್ಮ. ಏನ್ ಮಾಡ್ತಿದ್ದೀರಾ ಅಮ್ಮೋರೆ? ಫೋಟೋ ತೆಗೆದು ಯೂಟ್ಯೂಬ್ ಅಲ್ಲಿ ಹಾಕಿ ರುಚಿಯಾದ ಪಲ್ಯ ಅಂತ ನನ್ನನ್ನ ಫಾರ್ಮಸ್ ಮಾಡ್ಬೇಕು ಅನ್ಕೊಂಡಿದೀರಾ? ಏ ಅಲ್ಲ ಕಣೆ, ಬಾಲರಾಜುಗೆ ಚಿಕನ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಫೋಟೋ ಕಳಿಸ್ತಿದೀನಿ. ಏನೇ ಮೀನ್ ಸಾರಿನ ವಾಸನೆ ಹಿಡ್ಕೊಂಡು ಅಡಿಗೆ ಮನೆಗೆ ಬಂದ್ಬಿಟ್ಟಿದ್ಯಾ? ಹೌದಮ್ಮ. ರುಚಿ ನೋಡಿ.
ಅಮ್ಮ ಮಹಾ, ಹ್ಮ್ ಇವಾಗ ಬಂದಿದ್ ಹುಡ್ಗ ಹೇಗಿದನಮ್ಮ? ಚೆನ್ನಾಗಿದ್ದಾನಮ್ಮ. ಹಾ, ಹಾಗಾದ್ರೆ ಆ ಹುಡ್ಗ ನಿನಗಿಷ್ಟ ಆದ್ನಾ? ಇಷ್ಟ ಆಯ್ತಮ್ಮ. ಹಾಗಾದ್ರೆ ಆ ಹುಡ್ಗನ ಹತ್ರ ನಿನ್ ಮದ್ವೆ ಬಗ್ಗೆ ಮಾತಾಡು ಅಂತ್ಯಾ? ಮಹಾ, ಹಾ ಮಾತಾಡು ಅಂತ್ಯಾ? ನಿನ್ನಿಷ್ಟನೇ ನನ್ನಿಷ್ಟ ಅಮ್ಮ. ನನ್ ಬಂಗಾರ, 100 ಕಾಲ ಚೆನ್ನಾಗಿರಮ್ಮ. ಸ್ವಲ್ಪ ಬೇಗ ಮಾಡೆ. ಪಟೇಲ್ ಅಮ್ಮೋರ್ ನೋಡಿದ್ರೆ ಮದ್ವೆ ಅಂತಾರೆ, ಇವಳು ನೋಡಿದ್ರೆ ಪಲ್ಯ ಅಂತಾಳೆ. ಈ ಮದ್ವೆ ನಡೆಯೋ ತರ ಅನಿಸ್ತಿಲ್ಲ. ಅಮ್ಮ, ನಾನ್ ಸ್ಕೂಲ್ಗೆ ಫಸ್ಟ್ ಬಂದಿದ್ದೀನಮ್ಮ. ಅಯ್ಯೋ 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 ಅಯ್ಯೋ, ನನ್ ಬಂಗಾರ ಕಣೋ, ನನಗ್ ಗೊತ್ತು ಕಣೋ, ನೀನ್ ನಿಮ್ಮ ಅಮ್ಮನ್ ತರನೇ ಎಲ್ಲದಲ್ಲೂ ಫಸ್ಟ್ ಬರ್ತೀಯ ಅಂತ. ಕೆಲವ್ರು ಇರ್ತಾರೆ ತಿನ್ನೋದಕ್ಕಂತಾನೇ ಹುಟ್ಟಿರ್ತಾರೆ. ಹೋದ್ರೆ ಹೋಗ್ಲಿ ಬಿಡು, ಅವ್ನ್ ಓದ್ದೆ ಹೋದ್ರೆ ಹಾಳಾಗ್ ಹೋಗ್ಲಿ, ನೀನ್ ಚೆನ್ನಾಗ್ ಓದ್ತಿದ್ಯಲ್ಲ ಅಷ್ಟೇ ಸಾಕು. ಯಾಕಾದ್ರೂ ಪಾಸ್ ಆದ್ನು? ಹೌದಮ್ಮ, ಅಣ್ಣ ಯಾವತ್ತಾದ್ರು ಫಸ್ಟ್ ಬಂದಿದ್ದಾರಾ? ಬಂದಿದ್ದ ನನ್ ಹೊಟ್ಟೆನಲ್ಲಿ ಅವನೇ ಫಸ್ಟ್. ಲೈ, ಕತೆ ಕಟ್ಬೇಡಕಣ. ಈಗ ಫಸ್ಟ್ ಬಂದಿದ್ದೀನಿ, ಸೆಕೆಂಡ್ ಬಂದಿದ್ದೀನಿ ಅಂತ ಹೇಳೋ ಅವಶ್ಯಕತೆ ಇದೆನಾ? ಯಾಕೋ ಅವನನ್ ಬೈತ್ಯಾ? ನೀನ್ ಮಾತ್ರ ಯಾವಾಗ್ಲೂ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಡ್ತೀಯ, ಮನೆಗ್ ಮಾತ್ರ ಏನು ಮಾಡಲ್ಲ, ಬೀದಿ ಸುತ್ತಾ ಬಿದ್ದಿರ್ತೀಯ. ನೋಡಿದ್ರ ಫ್ರೆಂಡ್ಸ್, ನಾನ್ ಮನೇಲಿ ಫಸ್ಟ್ ಬಂದಿರೋದ್ರಿಂದ ನನ್ಗೆ ಒಳ್ಳೆ ಹೆಸರಿದೆ. ನೀವು ಟ್ರೈ ಮಾಡಿ. ನೀನ್ ಅಜ್ಜಿ ತಲೆ ಬಿಸಿ ಎಲ್ಲ ಈ ಫೋನ್ ಇಂದಾನೆ. ಈಗ ಮಾತಾಡ ಅಂತ ಹೋಗ. ಅದಕ್ಕೆ ಫ್ರೆಂಡ್ಸ್, ಫೋನ್ನ ಎಲ್ಲಂದ್ರಲ್ಲಿ ಇಡಬಾರ್ದು. ಯಾವತ್ತು ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಅದ್ ಸರಿ ಬಿಡಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೈ, ಈ ಫೋನ್ ಯಾರ್ದು? ಅಪ್ಪಂದು. ಅಪ್ಪಂದ? ಅಯ್ಯ ನಿನ್ ಮೀನ್ ಸಾರ್ ಅಂತ. ಆದ್ರೂ ಅವನನ್ನ ಮನೆಗ್ ಕರೆದು ಊಟ ಹಾಕೋತದೇನಿದೆ, ಅವ್ರ ಮನೇಲಿ ಊಟ ಹಾಕಲ್ವಾ? ಏನ್ ನೀವ್ ಊಟ ಹಾಕ್ತೀರಂತ ಬರ್ಲಿಲ್ಲ ಇಲ್ಗೆ. ಏನೋ ಮೀನ್ ಸಾರ್ ಅಂತ ಹೇಳಿದ್ರಲ್ಲ, ಪಾಪ ನಿಮಗ್ ತಿನ್ನಕ್ಕಾಗಲ್ಲ ಅಂತ ಹೇಳಿ ನಾನ್ ತಿನ್ನೋಣ ಅಂತ ಬಂದೆ. ಅಯ್ಯೋ, ಪುಷ್ಪ ಏನಿದೆ ಗೊತ್ತಾ? ನಿಜ ಹೇಳ, ನಿನ್ ಮದ್ವೆ ಸಂಬಂಧದಲ್ಲಿ ನಿನ್ ಮುಖ ತೋರಿಸದೆ ಮೀನ್ ಸಾರು ಮಾಡಿಸಿ ನಿನಗೆ ಮದ್ವೆ ಮಾಡಿಸಿದ್ರಲ್ವೇನೆ? ನಿನಗೇನಾದ್ರೂ ಮದ್ವೆ ಆಗದೆ ಇದ್ರೆ, ಆಗ್ತಾ ಇದ್ದಿದ್ರೆ ನಿನ್ ಗಂಡನಿಗೆ ಅದೃಷ್ಟ ಒಲಿಯೋದು. ಏನಾಯ್ತು? ಏನಾಯ್ತು? ಎಲ್ಲಿ? ಇಲ್ಲಲ್ಲ, ಇಲ್ಲಿ ಏನಾದ್ರೂ ಮಾಡಿ. ಏನೇ ಮಾಡ್ತಿದ್ಯಾ? ನೀರಮ್ಮ ಮುಳ್ಚುಸ್ತಿದೆ ಅಂತಿದಾರಲ್ವಾ, 2 ನಿಮಿಷ ಇರು, ಇಂತ ಮುಳ್ಳ ಬೇಜಾರ್ ನೋಡಿದೀನಿ. ಸುಮ್ನೆ ಇರು, ಅವನ್ನ ಸಾಯಿಸ್ತ್ಯಾ? ಹೋಗ ಅನ್ನ ತಗೊಂಬ. ಅದೆಲ್ಲ ಸಿಕ್ಬಿಡ್ತು. ಏನೇ ಕಿಸಿತಾ ಇದ್ಯಾ? ಅದು ಅಮ್ಮ, ಅನ್ನನ್ ಯಾಕೆ ಕಲಿಸ್ತಾ ಇದ್ಯಾ? ಅದು ಅಮ್ಮ, ಮೀನು ಮುಳ್ಳು ನಿಮ್ಗೆ ಅಮ್ಮ ದೃಷ್ಟಿ ತೆಗೆಯೋಣ ಅಂತ. ನಿಮ್ಗೆ ಕೆಟ್ಟ ದೃಷ್ಟಿ, ನನ್ ದೃಷ್ಟಿ, ಊರೋರ್ ದೃಷ್ಟಿ, ಮೇಲಿರೋನ್ ದೃಷ್ಟಿ. ಮೇಲಿರೋದ್ ಯಾರು? ಮೇಲೆ ದೇವ್ರಮ್ಮ, ದೇವ್ರ ದೃಷ್ಟಿನೂ ಹೋಗ್ಬಿಡ್ಲಿ. ಹುಚ್ಚಿಗೆ ಚಿಡಿತಾ ಹೇಗೆ ಇವಳಿಗೆ? ಇನ್ನೊಂದ್ಸಲ ಇವಳು ಮುಂದೆ ತಿನ್ನಲ್ಲ ಕಣ, ದೃಷ್ಟಿ ಹಾಕ್ತಾಳೆ. ಅದಕ್ಕೆ ದೃಷ್ಟಿ ತೆಗ್ದಿದ್ದೀನಿ. ಕಣ್ ಬಿಟ್ಕೊಂಡು ಹೆಂಗ್ ನೋಡ್ತಾಳು ನೋಡು. ಸರಿ, ನಾನು ಹೋಗಿ ಬರ್ತೀನಿ, ನಿನ್ನ ಸಾಯಿಸ್ತೀನಿ ಕಣ. ಹುಷಾರಾಗಿ ಹೋಗ್ಬಾ ಬಾಲರಾಜು. ಅಮ್ಮನವ್ರಿಗೆ ಹೇಳಿ ಮೆಟ್ಲಾದ್ರೂ ಕಟ್ಸ್ರಮ್ಮ. ಮತ್ತಿನ್ನೇನಮ್ಮ, ಅವನ್ಯಾರು ನೀವ್ಯಾರು? ಅವನಿಗೇನೋ ಮುಳ್ ಚುಚ್ಕೊಂಡ್ರೆ ನೀವ್ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊತೀರಾ? ನಿಮ್ ಮಧ್ಯೆ ಏನಿದೆ ಅಂತ ನಮಗ್ ಗೊತ್ತಿಲ್ಲದೆ ಇದ್ರು ನಿಮಗಾದ್ರೂ ಗೊತ್ತಿರ್ಬೇಕಮ್ಮ. ಅಷ್ಟಕ್ಕೂ ನಿಮಗ್ ಬಾಲರಾಜು ಮೇಲಿರೋದು ಸ್ನೇಹನೋ ಪ್ರೀತಿನೋ? ಆದ್ರೂ ನನಗ್ಯಾಕ್ ಬಿಡಿ. ಏಕ್ ಲಡ್ಕ ಏಕ್ ಲಡ್ಕಿ, ಕಬಿ ದೋಸ್ತ್ ನೈ ಬಂತ.